ದಯಮಾಡಿ ಕೂತ್ಕೊಳ್ಳಿ. ಪುಟ್ಟಣ್ಣ ಪುಟ್ಟಣ್ಣ ಏನ್ರಿ ಗೊತ್ತಾಗಲ್ಲ ನಿಮ್ಗೆ? ಪುಟ್ಟಣ್ಣ ಕೂತ್ಕೊಳ್ಳಿ. ನೋಡಿ, ಮೊದಲನೇದಾಗಿ ಸಭಾನ ರವಿಕುಮಾರ್ ಹೇಳಿ ಸ್ವಲ್ಪ ನೋಡಿ. ಅರ್ಥ ಆಗೋದಿಲ್ವಾ ನಿಮ್ಗೆ? ಕೂತ್ಕೊಳ್ರಿ ಪುಟ್ಟಣ್ಣ, ಕೂತ್ಕೊಳ್ರಿ. ನೋಡಿ, ಮೊದಲನೇದಾಗಿ ಸಭಾನಾಯಕರೇ, ಒಂದಂತೂ ಸತ್ಯ. ಏನು ಅಂತ ಹೇಳಿದ್ರೆ, ತಾವು ಒಂದು ಮಾಹಿತಿಯನ್ನ ಪೀಠಕ್ಕೆ ಕೊಟ್ಟಿದ್ರು, ಒಂದು ಖಂಡಿತವಾಗ್ಲೂ ನೋಡಿ, ನಿಮ್ಮ PSCಗೂ ನಮ್ಗೆ ಸಂಬಂಧ ಇದೆ. ನಮ್ಗೆ ಸಭಾನಾಯಕರು ಇರ್ಬೋದು ಅಥವಾ ನಮ್ಮ ವ್ಯಕ್ತಿ ಇರ್ಬೋದು, ಇವರೇನಾದ್ರೂ ಪೀಠಕ್ಕೆ ಈ ರೀತಿಯ ನಮ್ದೊಂದು ಸಭಾಪತಿಗಳೇ, ಒಂದು ನಿಮಿಷ. ತಾವು ತಮ್ಮ ಏನಾದರೂ ಹೇಳಿ ನಾವು ಕೇಳ್ತೀವಿ. ತಾವು ಉಪಯೋಗ ಮಾಡ್ತಾ ಇರೋ ಪದ ಹೇ. ನಾವು ಪ್ರಾಣಿಗಳೇನು? ಹೇ ಅಂತ ಹೇಳ್ತಾರೆ, ಹೇಳ್ತೀರಲ್ಲ, ನಾವು ಪ್ರಾಣಿಗಳೇನು? ಸುಮ್ಮನೆ ಇಲ್ಲ. ಈ ಪೀಠನ ಪ್ರಯೋಗ ಮಾಡೋದು ನಿಮ್ಗೆ ಅಧಿಕಾರ ಇರ್ಬೋದು. ಕೂತ್ಕೊಳ್ರಿ ನೋಡಿ, ಸಂದರ್ಭ ಬಂದಿದೆ. ಸದನ ನಡೆಸಬೇಕಾದಾಗ ನೋಡಿ, ವಿರೋಧ ಪಕ್ಷ ಸದನ ನಡೆಸಬೇಕಾ ಬೇಡ ಹೇಳಿ. ಸದನ ನಡೆಸಬೇಕಾ ಬೇಡ, ನಿಮ್ಮದೇ ರಿಯಾಕ್ಷನ್ ಇರಬೇಕಾಗುತ್ತೆ. ದಯವಿಟ್ಟು ಕೂತ್ಕೊಳ್ಳಿ. ದಯಮಾಡಿ ಕೂತ್ಕೊಳ್ಳಿ. ರವಿಕುಮಾರ್ ಅರ್ಥ ಮಾಡ್ತಾರೆ. ಪುಟ್ಟಣ್ಣ ನೀವು ಈ ಕುರ್ಚಿ ಕೂತ್ಕೊಂಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳಿ. ಕೂತ್ಕೊಳ್ಳಿ. ನೋಡಿ ಸಭಾನಾಯಕರೇ, ಹೌದು, ಸಮಯಗಳು ಕಲಿಯಬೇಕಾಗುತ್ತೆ, ಇಲ್ಲ ಅಂತ ನಾನು ಹೇಳೋದು. ಆದ್ರೆ ಸಮಯಕ್ಕೆ ಸಂದರ್ಭದಲ್ಲಿ ತಾವು ನಮ್ಮ ಗಮನಕ್ಕೆ ತಂದ್ರೆ, ಪೀಠದ ಗಮನಕ್ಕೆ ತಂದ್ರೆ, ಪೀಠ ಖಂಡಿತವಾಗಿ ಅವಕಾಶ ಮಾಡಿಕೊಡ್ಬೇಕಾದಂತ ಜವಾಬ್ದಾರಿಯೂ ಇದೆ. ಅದಕ್ಕೆ ಮಾಡಿಕೊಡೋದು 10:30ವರೆಗೆ ಬೆಲ್ಲ ಹಾಕಿ 10:30ವರೆಗೂ ಕಾಯ್ದು ಕೋರಮ್ ಆದ ನಂತರ ಮತ್ತೆ ಅರ್ಧ ಗಂಟೆ ಎಕ್ಸ್ಟೆಂಡ್ ಮಾಡಿದ್ವಿ. ನಿಮ್ಗೆ 10 ಗಂಟೆಗೆ ಕರೆದಿದ್ರು ಕೂಡ 10:30 ಗಂಟೆವರೆಗೂ ಸದನವನ್ನ ಹಾಕಿ ಮತ್ತು ಕೂಡ ಮತ್ತೆ 15 ನಿಮಿಷಗಳ ಕಾಲ ಮುಂದೂಡಿದ್ದೀವಿ. ಯಾಕೆ ನಮಗೆ ಹೇಳಿದ್ದು ಅದಕ್ಕೆ ಸಹಕಾರ ಮಾಡೋದಾದ್ರೆ ಅವ್ರಿಗೆ ನಾನು ಇಲ್ಲಿಂದ ಇಲ್ಲ, ಅವರು ಅದನ್ನ ಒಂದು ವಿನಂತಿಯನ್ನ ಮಾಡ್ಕೊಂಡಿದ್ದಾರೆ, ಹಾಗಾಗಿ ಸದನವನ್ನಂತ ಹೇಳ್ಬೋದು. ಆದ್ರೆ ಯಾವುದೇ ಮಾಹಿತಿ ಇಲ್ಲದಿದ್ದಾಗ ಇಂತಹ ಪರಿಸ್ಥಿತಿಗಳು ಉದ್ಭವ ಆಗುತ್ತೆ. ದಯಮಾಡಿ ಈ ತರದ ಸಂದರ್ಭಗಳು ಬಂದಾಗ ಅದಕ್ಕೆ ಪೀಠನ ಗಮನಕ್ಕೆ ತರುವಂತ ಕೆಲಸಗಳನ್ನ ತಾವು ಮಾಡಬೇಕಾಗುತ್ತೆ. ಎಲ್ಲದಕ್ಕೂ ಸಂದರ್ಭಗಳನ್ನು ನಾವು ನೋಡಬೇಕಾಗುತ್ತೆ. ದಯಮಾಡಿ ಎಲ್ಲರೂ ಸಹಕಾರವನ್ನ ಮಾಡಿ ಸದನವನ್ನ ಉತ್ತರ ಕರ್ನಾಟಕದ ವಿಚಾರಗಳು ಈ ಮಧ್ಯಾಹ್ನ ಮೇಲೆ ಬರೋದಿದೆ. ಪ್ರತಿಯೊಬ್ಬರ ಕೂಗು ಅದೇ ಇದೆ, ಉತ್ತರ ಕರ್ನಾಟಕದ ವಿಚಾರವಾಗಿ ಮಾತಾಡಬೇಕು ಅಂತ. ಮತ್ತೆ ಇನ್ನೊಂದಿದೆ, ನಿಯಮದ ಪ್ರಕಾರನೇ ಎಲ್ಲವನ್ನೂ ನಡೆಸಬೇಕಾಗಿರೋದು. ಒಂದು ನಿಮಿಷ ನಾವೇಳ್ಬೇಕಲ್ಲ,
ನಿಮ್ಮ ಕಚೇರಿ ಕಾರ್ಯದರ್ಶಿ ಕೂಡ ಇನ್ಫಾರ್ಮ್ ಮಾಡಿಬಿಟ್ಟು ನಾವು ಅಲ್ಲಿ ಕೂತಿ ಇಡೀ ಸರ್ಕಾರದಲ್ಲಿ ಕೂತಿದ್ದೆ, ಶಾಸಕರು ಕೂತಿದ್ದಾರೆ, ನಾವು ಲೇಟ್ ಆಗಿ ಬರ್ತೀವಿ ಅಂತ ಬೆಲ್ಲ ಆಫ್ ಮಾಡಿಬಿಟ್ಟು ಹೇಳಿ ಕಳ್ಸಿದ್ವಿ. ಅದು ನಮ್ಮ ಗಮನಕ್ಕೆ ಬಂದಿಲ್ಲ. ನಮ್ಮ ಗಮನಕ್ಕೆ ಬಂದಿದ್ರೆ ಬರ್ದಿದ್ರು ಕೂಡ ಇದೆ ಅನ್ನುವಂತ ಉದ್ದೇಶದಿಂದಲೇ ಅರ್ಧ ಗಂಟೆ ಮುಂದೆ ಹಾಕಿ ನಾವು ತಡವಾಗಿ ಸದನವನ್ನ ಪ್ರಾರಂಭ ಮಾಡಿದ್ದೇವೆ. ಆದ್ರೂ ಕೂಡ ಬರ್ದಿದ್ರು ಕೂಡ ಅರ್ಧ ಗಂಟೆ ಮಾಡಿದ ನಂತರ ಬೆಲ್ಲ ಹಾಕಿ ಫುಲ್ ಕೋರಮ್ ಆಗಿದೆ ಅಂದ ಮೇಲೆ ಗೊತ್ತಿದೆ ನಿಮ್ಗೆ, ಸದನ ಕೋರಮ್ ಆದ್ರೆ ನಡೆಸಬೇಕಾದ ನಿಮ್ಮ ಮಂತ್ರಿಗಳಿಬ್ರು ಬಂದು ಕೂತಿದ್ದಾರೆ ಇಲ್ಲಿ. 7 ಜನ ಮಂತ್ರಿಗಳ ಪ್ರಶ್ನೋತ್ತರ ತಗೊಂಡಿದ್ದೀವಿ. ತಗೊಂಡ ನಂತರ ಪ್ರಶ್ನೆ ಕೇಳಿದವರು ಇಲ್ಲ ಅಂದಾಗ ಮತ್ತೆ ಸದನವನ್ನು 15 ನಿಮಿಷಗಳ ಕಾಲ ಮತ್ತೆ ಬರಲಿ ಅನ್ನುವಂಥ ಉದ್ದೇಶದಿಂದ ಮತ್ತೆ ಮುಂದೂಡಿರುವಂಥದ್ದು. ಈ ವಿಚಾರ ಏನಿದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಪರಿಸ್ಥಿತಿಗಳು ಆಗಬಾರದು. ಆಗಿದ್ದನ್ನ ನಾವು ಡಿಫೆಂಡ್ ಮಾಡ್ಕೊಳ್ಳೋದು ತಪ್ಪೋದು. ಅದನ್ನು ಸರಿ ಮಾಡ್ಕೊಳ್ಳೋಂತ ಒಂದು ಜವಾಬ್ದಾರಿಯು ನಿಮ್ಮೆಲ್ಲರ ಮೇಲೂ ಇದೆ. ಎಲ್ಲರ ಮೇಲೂ ನಾವು ಹೇಳಿದ್ವಿ, ನಿಮ್ಮ ಕಚೇರಿಗೆ ನಾವು ಮಾಹಿತಿ ಕೊಟ್ಟಿದ್ವಿ, ಇಡೀ ನಿಮ್ಗೆಲ್ಲ ಗೊತ್ತಿದೆ, ಇಡೀ ಸರ್ಕಾರ ಕೂತಿದ್ದೀವಿ ಅಂತ. ಆದ್ರೂ ಕೂಡ ನೀವು ಸ್ಟಾರ್ಟ್ ಮಾಡಿದ್ವಿ, ನೀವು ಸರಿಯಲ್ಲ ಅದು. ನೋಡಿ, 10 ಗಂಟೆ ಇನ್ನೊಂದು ಹೇಳ್ಬೇಕಾದ್ರೆ ನೀವು, ನಾನು ಅದನ್ನೇ ಹೇಳ್ತಾ ಇರೋದು, ನೀವು ಏನೇ ವಿನಂತಿಯನ್ನು ಮಾಡ್ಕೊಂಡಿದ್ರು ನಿಯಮಗಳನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಕೋರಮ್ ಆದಾಗ ಕೋರಮ್ ಆಗಿ ಅರ್ಧ ಗಂಟೆ ಕಾಲಾವಕಾಶ ಇರುತ್ತೆ ಮುಂದೆ ಹಾಕೋದಕ್ಕೆ. ಅರ್ಧ ಗಂಟೆನ ಅದನ್ನ ನಾವು ಮಾಡಿದೀವಿ. ಆದ್ರೆ ನನಗೆ ಮಾಹಿತಿ ಇಲ್ದಿದ್ರು, ಮತ್ತೆ ಒತ್ತೊತ್ತು ಹೇಳ್ತೀನಿ, ಮಾಹಿತಿ ಇಲ್ದಿದ್ರು ಕೂಡ ಅರ್ಧ ಗಂಟೆ ನಿಧಾನವಾಗಿ, ಕೋರಮ್ ಆಗಿದ್ರು ಅರ್ಧ ಗಂಟೆ ನಿಧಾನವಾಗಿ ಪ್ರಾರಂಭ ಮಾಡಿದ್ವಿ. ಆಯ್ತಾ? ಇದನ್ನ ಅರ್ಥ ಮಾಡ್ಕೊಳ್ಳಿ, ಅದನ್ನ ಡಿಫೆಂಡ್ ಮಾಡ್ಕೊಳ್ಳೋದಲ್ಲ. ಆಗಿದೆ, ಮುಂದೆ ಆಗದಿದ್ದ ರೀತಿಯಲ್ಲಿ ಸದನದಲ್ಲಿ ನಡ್ಕೊಳ್ಳುವಂಥದ್ದು ಎಲ್ಲರೂ ಮಾಡಬೇಕಾಗುತ್ತೆ. ಮತ್ತೆ ಎಲ್ಲದೂ ಅಷ್ಟೇ, ನೀವು ನಿಯಮದ ಒಳಗಡೆ ಹೋಗ್ಬೇಕು ಅಂತ ಹೇಳೋದು ಕಾನೂನು ಪ್ರಕಾರ ಇದಕ್ಕೆ ನಿಮ್ಗೆ ಗೊತ್ತಿದೆ, ಸದನದಲ್ಲಿ ಬ್ಯಾಡ್ಜ್ ಅಥವಾ ಯಾವುದೇ ವಸ್ತುವನ್ನು ಧರಿಸತಕ್ಕದ್ದಲ್ಲ ಅಥವಾ ಪ್ರದರ್ಶಿಸತಕ್ಕದ್ದಲ್ಲ. ಪುಟ್ಟಣ್ಣ ಇದು ಕೇಳಿದೆ, ಇದು ನೋಡಿ, ಇದೇ ಹಿರಿಯವರಿದ್ದೀರಿ, ಇಲ್ಲಿರುವಂತ ಘಟನೆಗಳನ್ನ ಇಲ್ಲ ನಾನು ಸ್ಥಳೀಯವಾಗಿ ರಾಜ್ಯದಲ್ಲಿ ನಡೆದಂತ ಘಟನೆಗಳ ಬಗ್ಗೆ ಆದ್ರೆ ಮಾಡಬಹುದು. ನಾವು ಸೇರಿರುವಂತದ್ದು ಇವತ್ತು ಇಲ್ಲಿಯ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ. ಹಾಗಾಗಿ ಇಲ್ಲಿದಕ್ಕೆ ಆದ್ಯತೆ ಕೊಡಬೇಕು, ನಾವು ಹೆಚ್ಚು ಹೊರಗಡೆಬೇಕು. ಇರ್ಲಿ, ನೀವು ಅದನ್ನ ಪ್ರೊಟೆಸ್ಟ್ ಮಾಡೋದು, ಅದು ನಿಮ್ಮ ವಿಚಾರಗಳು, ಅದ್ರ ಬಗ್ಗೆ ಅಲ್ಲ. ಸದನದ ಒಳಗಡೆ ರಾಜ್ಯದ ವಿಚಾರಗಳು, ಸಮಸ್ಯೆಗಳು ಇದ್ದಂತ ಸಂದರ್ಭದಲ್ಲಿ ಅದ್ರ ಬಗ್ಗೆ ಏನ್ ಪ್ರೊಟೆಸ್ಟ್ ಮಾಡೋದು, ಪರ ವಿರೋಧಗಳು ನಡೆಯೋದು ಸಹಜ. ಆದ್ರೆ ಅದನ್ನ ಬಿಟ್ಟು ಕಾಲಹರಣ ಮಾಡುವಂತ, ಒಂದು ನಿಮಿಷ, ಕಾಲಹರಣ ಮಾಡುವಂತ ಕೆಲಸಗಳು ಬೇಡ. ಈಗಾಗಲೇ ನಾವು ಪ್ರಾರಂಭವನ್ನ ಮಾಡಿದ್ದೇವೆ. ಕೂತ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.